ಈ ಸೆಲೆಬ್ರಿಟೀಸ್ ಮತ್ತೆ ಸೋನು ಶೆಟ್ಟಿ ಅವ್ರದ್ದು ಏನು ಗಲಾಟೆ? ಯಾರು ಅರ್ಧ ಬಟ್ಟೆ ನೋಡಿ ಯಾರು ಅನ್ನೋದೇ ಗೊತ್ತಿಲ್ಲ ಸರ್. ಹೆಣ್ಮಕ್ಳು ತರ ಇದ್ರೆ ಸಾಕು, ನಾವ್ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಿಜ, ನೀವ್ ಸರ್, ಕರ್ಮ ಅನ್ನೋದು ಯಾರು ಬಿಡಲ್ಲ. ಕರ್ಮ ಅನ್ನೋದು ಹಿಂಗಿರುತ್ತೆ. ಯಾವಾಗ ಬಂದು ಹೊಡಿತಾರೆ. ದರ್ಶನ್ ಅವ್ರ ಜಗಳ ಅಲ್ಲ. ನಾವ್ fans ಗೆ ಅವ್ರಿಗೆ ಹೇಳ್ತಾ ಇಲ್ಲ. ನಾನು ಹೇಳ್ತೀನಿ ರೀ, ನಾನು ಅವಾಗ ಹುಟ್ಟಿಸಂತಂದ್ರೆ ಗೊತ್ತಾ ಫೇಮಸ್ ಆಗ್ಬೇಕು ಅಂತ. ಮಾತಾಡ್ಬೇಕು. ಅವ್ರ ದರ್ಶನ್ ನಮ್ ಬಾಸ್ ಮ್ಯಾಟ್ರ್ ಎತ್ಕೊಳ್ಳೋರ್ಗು ಅವ್ರು ಯಾರಂತ ಗೊತ್ತಿತ್ತಾ? ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಗೊತ್ತಿತ್ತಾ? ಎತ್ಕೊಂಡ್ರು ಗೊತ್ತಾದ್ರೆ ಅದೇ ಸರ್ ಹುಟ್ಟಿಸಂತೆ ಅಂತ ಹೇಳೋದು. ಏನ್ ಮ್ಯಾಟ್ರ್ ಇರಲ್ಲ ದರ್ಶನ್ ಸರ್. fans ಗೆ ಅವ್ರಿಗೆ ಅಂತ ಇಲ್ಲ ಸರ್. ಕೆಲವೊಬ್ರು ಅವ್ರು ಕಮೆಂಟ್ ಮಾಡಿರ್ತಾರೆ, ಅವ್ರು ದರ್ಶನ್ ಫ್ಯಾನ್ಸ್ ಅಂತ ತಿಳ್ಕೊಳ್ಳೋದು ತಪ್ಪು ಸರ್. ಕಮೆಂಟ್ ಮಾಡಿ ದರ್ಶನ್ ಅವರು ವಿಚಾರವಾಗಿ ಬ್ಯಾಡ್ ಕಮೆಂಟ್ ಮಾಡೋದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ಅವ್ರು ಇಷ್ಟೇ ಕಮೆಂಟ್ ಹಾಕಂಡಿ ಸರ್, ಏನೇ ಹಾಕಂಡಿ ನಾವು ತಲೆನೇ ಕೆಡ್ಸ್ಕೊಳ್ಳೋದು ಸರ್ ಅಂತ. ನಮ್ಮ ಭಾಷೆ ತಲೆ ಕೆಡ್ಸ್ಕೊಂತಲ್ಲ, ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕಂತ ಮೈನಸ್ ಪಬ್ಲಿಸಿಟಿ ಅಂತೂ ಇದೆ. ನಮ್ದು ಒಂದು ಚೂರು ಚಿಕ್ಕಳಕ್ಕಾಗಲ್ಲ. ಟ್ರೋಲ್ ಮಾಡಿದ್ರು ಪರವಾಗಿಲ್ಲ ಸರ್. ಅವ್ರು ಏನೇ ಮಾಡ್ಕೊಂಡಿ ಸರ್, ನಾನು ತಲೆನೇ ಹಾಕಲ್ಲ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವರ ಪತ್ನಿ ಅವರಿಗೆ ಬ್ಯಾಡ್ ಕಮೆಂಟ್ ಮಾಡೋದು ತಪ್ಪಲ್ಲ. ಸರ್ ತಪ್ಪು ಸರ್. ಅದ್ರಲ್ಲಿ ಪಕ್ಕ ಈಗ ಇವಾಗ ನೋಡಿ, ನೀವ್ ಹೇಳಿದ್ರಿ ಸರ್, ಅವರು ಒಂದು ಹೆಣ್ಮಗುನೇ, ನನ್ನ ತಾಯಿನೂ ಒಂದು ಹೆಣ್ಮಗುನೇ, ನನ್ನ ತಂಗಿನೂ ಒಂದು ಹೆಣ್ಮಗುನೇ, ನಮ್ಮ ಅತ್ತೆನೂ ಒಂದು ಹೆಣ್ಮಗುನೇ. ಹೆಣ್ಮಗಳು ವಿಚಾರಕ್ಕಂತ ಬಂದಾಗ ಯಾರ್ಯಾದ್ರೂ ಸರಿ, ತಪ್ಪು ತಪ್ಪೆ ಸರ್. ಇದ್ರಲ್ಲೇ ತೋರಿಸ್ಬೇಕು ಸರ್. ಈಗ ನಮ್ಮ ಅದಕ್ಕೆವ್ರಿಗೂ ಕಮೆಂಟ್ ಹಾಕಿದ್ರಲ್ಲ, ಇನ್ನು ಬೇರೆಯವ್ರಿಗೂ ಹಾಕಿದ್ರು. ಅವ್ರಿಗೆ ಕಮೆಂಟ್ ಹಾಕಿದಾಗ ಪೊಲೀಸರು ತೋರಿಸಿದ ಇಂಟ್ರೆಸ್ಟ್ ಎಷ್ಟು ಬೇಗ ಹಿಡಿಬೇಕು ಅಂದ್ಬಿಟ್ಟು, ಅದೇ ವಿಜಯಲಕ್ಷ್ಮಿ ಅವ್ರಿಗೆ ಇದ್ರಲ್ಲಿ ಏನಕ್ಕೆ ಇಂಟ್ರೆಸ್ಟ್ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ಅವರೇ ಅಷ್ಟು ಭೇದ ಭಾವ ಎಲ್ಲ ಮಾಡ್ತಾರೆ, ನಾವ್ ಹೆಂಗ್ ಬಿಡೋಣ ಅವ್ರನ್ನ? ತಪ್ಪೆ ಹಾಕಿದ್ ತಪ್ಪೆ. ಆದ್ರೆ ನಮ್ಮ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ನಾನಂದ್ಬಿಟ್ಟು ಯಾವುದೇ ಹೆಣ್ಣಿಗಾಗ್ಲಿ ನಾವು ಕೆಟ್ಟ ಒಂದು ದೃಷ್ಟಿಯಿಂದ, ಕೆಟ್ಟ ಒಂದು ಇದರಿಂದ ದಯವಿಟ್ಟು ನೋಡೋದು ಕೂಡ ಇದೆ. ಅವ್ರು ಯಾರು ಕಮೆಂಟ್ ಹಾಕಿರಲ್ಲ ಸರ್. ಅವ್ರಿಗೆ ಗೊತ್ತಿರುತ್ತೆ ನಾವು ಬಾಸ್ ಹೆಸರಿದ್ರೆ ನಾವು ವೈರಲ್ ಆಗ್ತೀವಿ, ನಿಮಿಷದ ಹೆಸರು ಬರ್ತೀವಿ ಅಂದ್ಬಿಟ್ಟೆ ಬರ್ತಾರೆ ಸರ್. ಅವರು ಬರ್ತಾರೆ, ನಂಗೆ ಅವ್ರೆಲ್ಲ ಗೊತ್ತಿಲ್ಲ ಸರ್. ಅವರು ಪುನೀತ್ ರಾಜ್ಕುಮಾರ್ ಸರ್ ಹೆಸರು ಹೇಳ್ಕೊಂತಾರೆ. ನನಗೆ ಅದು ಡೌಟ್ ಸರ್, ಫಸ್ಟ್ ಇಂದ ಅವ್ರೇನ ಫ್ಯಾನ್ ಇರಲ್ಲ. ಈ ಫ್ಯಾನ್ ಈಗ ಪುನೀತ್ ರಾಜ್ಕುಮಾರ್ ಸರ್ ಹೇಳ್ಕೊಂಡು ದರ್ಶನ್ ಸರ್ ಮೇಲೆ ತಂದಿಕ್ಬೋದು ಅಂತ ಬರ್ತಾರೆ ಅನ್ಸುತ್ತೆ. ನನಗೆ ಗೊತ್ತಿರಂಗ ಅವ್ರಿಬ್ರು ಅವ್ರು ಯಾರು ಸೋನು ಶೆಟ್ಟಿ ಅಂದ್ರಲ್ಲ, ಅವ್ರು ಫಸ್ಟ್ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ ಆಗಿರಲ್ಲ. ಈ ಡಿ ಬಾಸ್ ಅಭಿಮಾನಿಗಳು ಏನೋ ಕಮೆಂಟ್ ಮಾಡಿರಲ್ಲ, ಬೇಕು ಅಂತ ಬಂದಿರ್ತಾರೆ ಸರ್. ರೇಣುಕಾಸ್ವಾಮಿ ಹೆಂಡತಿಗೆ ಸರ್ಕಾರಿ ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಅಲ್ಲಿರೋ MLA ರೆಕಮೆಂಡ್ ಮಾಡಿದ್ದಾರೆ. ಹಾಗೂ 1 ಲಕ್ಷ ಅಡ್ವಾನ್ಸ್ ಹಣನೂ ಕೊಟ್ಟಿದ್ದಾರೆ. ಇದು ಗೊತ್ತಾ ನಿಮ್ಗೆ? ಏನ್ ಹೇಳ್ತಿದ್ರು ಇದ್ರ ಬಗ್ಗೆ? ಸರ್ ಏನೋ MLA ಅವರು ಹಾಕೊಂಡವ್ರೆ, ಗೌರ್ಮೆಂಟ್ ಅಪ್ರೂವ್ ಕೊಟ್ರೆ ಅವ್ರಿಗೂ ಒಂದ್ ಸರ್ಕಾರಿ ಕೆಲಸ ಸಿಗ್ಬೋದು ಏನೋ, ನಮಗೂ ಗೊತ್ತಿಲ್ಲ. ಬಂದ್ರೆ ಖುಷಿನೇ ಸರ್. ಪಾಪ ಅವರು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸರ್. ನೀವ್ ಹೇಳಿ ಕೇಳ್ರಿ, ನಮಗೂ ಅವ್ರಿಗೂ ಏನಿಲ್ಲ ಸರ್. ಅದು ಏನಿಲ್ಲ, ಅವ್ರಿಗೂ ಒಂದು ಫ್ಯಾಮಿಲಿ, ನಮ್ದು ಒಂದು. ಯಾರು ಗೋರಿ ಹೊಡೆದಾಕಿದ್ದಾರೋ ಸರ್ ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್, ಸೀರಿಯಸ್ ಆಗಿ ಗೊತ್ತಿಲ್ಲ. ಅದ್ ನಾವು ಅಷ್ಟೇ ಸರ್. ಈಗ ಸರ್ಕಾರಿ ಕೆಲಸ ಕೊಡ್ಲಿ, ಅವ್ರು ಚೆನ್ನಾಗಿರ್ಲಿ, ಹೆಣ್ಮಕ್ಳು ಚೆನ್ನಾಗಿರ್ಲಿ ಅನ್ನೋದೇ ಫ್ಯಾನ್ಸ್, ರೈಟ್? ಇದ್ರೊಳಗೆ ರೇಣುಕಾಸ್ವಾಮಿ ಗೋರಿ ಬೇರೆ ಹೊಡೆದಾಕವ್ರೆ. ನನಗೆ ಗೊತ್ತಿಲ್ಲ. ಸರ್ ನಾನು ಹೇಳ್ತೀನಿ ಸರ್, ಯಾರಿಗೋ ಒಬ್ರಿಗೆ ಏನೋ ಸಿಗ್ತಾ ಇರಲ್ಲ. ಈಗ ಎಕ್ಸಾಂಪಲ್ ನಿಮ್ಮ ಅಟೆನ್ಷನ್ TRP ಸಿಗ್ತಾ ಇರಲ್ಲ. ನಾನು ಹೇಳ್ತೀನಿ, ಈಗ ಎಕ್ಸಾಂಪಲ್ ಮೀಡಿಯಾದ TRP ಸಿಗ್ತಿರಲ್ಲ ಅನ್ಕೊಳ್ಳಿ. ಆ ಕಡೆ ಈಗ TRP ಬೇಕು. ಈಗ ನೋಡ್ರಿ, TRP ಅಲ್ಲಿ ಅಯ್ಯಪ್ಪ ಆಗಿದ್ಕೆಲ್ಲ ನೀವು ಆ ಕ್ವಶನ್ ಕೇಳ್ತಾರೆ, ನನ್ನ ಹೊಡೆದಾಕಿದ್ ಯಾರು ಅಂತ. ಅವರೇ ಹೊಡೆದಾಕಿರೋದು, ಯಾರು ಕುಡ್ದೇ ಹೊಡೆದಾಕಿರ್ಬೋದು, ನಮ್ಗೆ ಆಗಿರೋರು ಹೊಡೆದಾಕಿರ್ಬೋದು. ಇಲ್ಲಾಂದ್ರೆ ಅಲ್ಲೇ ಬೇಕು ಅಂತ ಈಗ ಪೊಲಿಟಿಕಲ್ ಎಷ್ಟೋ ನಡೀತಿರ್ತವೆ, ಏನೇನೋ ಮುಚ್ಚಾಕಕ್ಕೂ ಅದು ಮಾಡ್ಸಿರ್ಬೋದು, ನಮ್ಗೆ ಅವೆಲ್ಲ ಗೊತ್ತಿಲ್ಲ.